ಮಹಾರಾಜರಿಗೆ ಜಯವಾಗಲಿ. ಮಹಾಪ್ರಭು, ಯಾರು ಏಕೆಂದರು ತಮ್ಮ ದರ್ಶನಕ್ಕಾಗಿ ದ್ವಾರಭಾಗದಲ್ಲಿ ಕಾದು ನಿಂತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ಬರ ಮಾಡಿ. ಆಗಬಹುದು ಮಹಾಪ್ರಭು. ಇಲ್ಲಿ ಒಂದು ಕಾರಣವೇನು? ಮಹಾರಾಜ, ನಾನೊಬ್ಬ ಯತೀಂದ್ರನು. ನಮ್ಮದು ಶಕಟಾದ್ರಿಗಿರುವ ತಪಸ್ಸು. ಅಲ್ಲಿ ತಪಸ್ಸನ್ನು ಮಾಡುತ್ತಿದ್ದೆ. ನನ್ನ ತಪಸ್ಸಿಗೆ ಒಂದು ವಿಘ್ನವು ಬಂದು ಹೊರಗಿರುವುದು. ಅದನ್ನು ನೀನು ನಡೆಸಿಕೊಡುವೆನೆಂದು ನನಗೆ ಕರಭಾಷೆಯನ್ನು ಕೊಟ್ಟರೆ ನಾನು ಆ ವಿಷಯವನ್ನು ತಿಳಿಸುತ್ತೇನೆ ಮಹಾರಾಜ. ಪೂಜೆ ಸಂಸದನೇ ತಿಳಿಸಿ ಆ ಕೂಡ ತನ್ನ ಸಾಕ್ಷಿಯಾಗಿಯೂ ನಡೆಸಿಕೊಡಬೇಕು. ಹಾಗಾದರೆ
ಕರಭಾಷೆಯನ್ನು ಕೊಡು ಮಹಾರಾಜ. ಏನು ಈ ಸೂರ್ಯಚಂದ್ರನಾದರೆ ಸಂಶಯವೇ? ನೀನು ಕರಭಾಷೆಯನ್ನು ಕೊಡುತ್ತೇನೆಂದು ವಚನ ಕೊಟ್ಟರೆ ಮಾತ್ರ ನಾನು ಆ ವಿಷಯವನ್ನು ಹೇಳುತ್ತೇನೆ. ತಿಳಿಸಿದೆ ಮಹಾರಾಜ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ರಾಜ, ನಿನ್ನ ಬೆರಳಿನಲ್ಲಿರುವ ಆ ಮುದ್ರೆ ಹುಂಗುರವನ್ನು ನನ್ನ ಬೆರಳಿಗೆ ತೊಡಿಸು. ನಿನ್ನ ಆ ಪಟ್ಟದ ಕತ್ತಿಯನ್ನು ಕೊಡು. ನಿನ್ನ ರಾಜಕೀಟವನ್ನು ನನ್ನ ತಲೆಯ ಮೇಲೆ ಇಳಿಸು. ನೀನು ಮಂತ್ರಿಯಾಗಿ ನನ್ನ ಪಕ್ಕದಲ್ಲಿ ನಿಲ್ಲು. ನಾನು ಕ್ಷಣಕಾಲ ನಿನ್ನ ರಾಜ್ಯವನ್ನು ರಾಜ್ಯಭಾರ ಮಾಡಬೇಕಿದ್ದಲ್ಲಿ. ಬಹಳ ಸಂತೋಷ. ನಿಮ್ಮ ಮಾತಿನಂತೆ ನೀವು ರಾಜಭಾರ ಮಾಡಿ, ನಾನು ಒಂದು ಕಡೆ ಮಂತ್ರಿಯಾಗಿರುತ್ತೇನೆ. ಎಲ್ಲಿ ನಿನ್ನ ಕೀಟವನ್ನು ಕೊಡು. ಅಂದ್ರೆ ಈಗ ನಾವು ರಾಜ್ಯಭಾರ ಮಾಡೋಣವೇ? ಹರಿಸುವೆ ನಿನಗೆ ಮಂಗಳವಾಗಲಿ. ನೀನು ಬಂದ ಸಮಾಚಾರವನ್ನು ತಿಳಿಸು. ಮಹಾರಾಜರೇ, ಇವರನ್ನು ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಂಡಿದ್ದೆವು. ನಮ್ಮ ಮಗುವಿನ ಬಂಗಾರ ಗಿರಿಕೆಯನ್ನು ಕದ್ದಿರುವರು. ದಯವಿಟ್ಟು ಅದನ್ನು ಕೊಡಿಸಿಕೊಡಿ. ಧನಪಾಲಶಿಖರೇ, ನೀವು ಭಯಪಡಬೇಡಿ. ನಿಮ್ಮ ಮಂದಿರಕ್ಕೆ ತೆರಳಿ ಅವರನ್ನು ನಾನು ವಿಚಾರಿಸಿಕೊಳ್ಳುವೆನು. ಆಗಲೇ ಮಹಾರಾಜರೇ. ಎಲೆ ದೇಶಿಕರೇ, ಹೀಗೆ ಬನ್ನಿ. ನೀವು ಧನಪಾಲ ಶೆಟ್ಟಿಯ ಮನೆಯಲ್ಲಿ ಗಿರಿಕೆಯನ್ನು ಕದ್ದದ್ದು ನಿಜವೇ? ಮಹಾಪ್ರಭುಗಳೇ, ಸತ್ಯದ ಸಾಕ್ಷಿಯಾಗಿಯೂ ನಾವು ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ನುಡಿಯಲಾರೆವು. ಶೆಟ್ಟರ ಮನೆಗೆ ಗೋಧಿ ಬೀಸಲು ಓದುವುದೇ ನಮ್ಮ ಸರ್ವ ಅಪರಾಧವಾಯಿತು. ಗೋಡೆಯ ಮೇಲೆ ಬರೆದಿದ್ದ ಹಂಸ ಪಕ್ಷಿಯು ಜೀವ ತಡೆದು ಬಂದು ಅವರ ಮಗುವಿನ ಕೈಯಲ್ಲಿರುವ ಬಂಗಾರದ ಗಿಳಿಕೆಯನ್ನು ನುಂಗಿ ಮಾಯವಾಗುವುದನ್ನು ಸ್ವತಃ ನನ್ನ ಕಣ್ಣಾರೆ ನೋಡಿರುವೆನು. ಈ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಇದು ಸತ್ಯ. ತಾವು ನಂಬಲೇಬೇಕು ಸ್ವಾಮಿ. ದೇಶಿಕರೇ, ನಾನೇ ಬಂಗಾರದ ಗಿರಿಕೆಯನ್ನು ಕದ್ದು ನನ್ನ ಪತಿಗೆ ನೀಡಿದೆನೆಂದು ಹೇಳು. ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆ ಆದಿತು. ನಮ್ಮ ಪ್ರಾಣಗಳು ಹಾರಿ ಹೋದರೂ ಸಹ
ನಾವು ಸತ್ಯವನ್ನಲ್ಲದೆ ಅಸತ್ಯವನ್ನೆಂದಿಗೂ ನುಡಿಯಲಾರೆವು. ನಾವು ಕರ್ತವರನ್ನ ಮತ್ತಾರು ತಪ್ಪವರು ಈ ಮಾತಿನಲ್ಲಿ ರಾಜ್ಯವನ್ನು ಗೆಲ್ಲಬಹುದು, ಅಲ್ಲದೆ ರಾಜ್ಯವನ್ನು ಪಡೆಯಬಹುದು. ಸತ್ಯವನ್ನು ಬಿಟ್ಟು ನಾವು ಯಾವ ಯಮಪುರಿಗೂ ಹೋಗಲಾರೆ. ದೇಶಗಳೇ ನಿತ್ಯ ಸತ್ಯವಲ್ಲದೆ ನಾವು ಬೇರೆ ಖುಷಿ ಆಗುವುದೇ ಇಲ್ಲ. ದೇಶಿಕನೇ ಇದರ ಮೇಲೆ ನಿಮ್ಮ ಮನ ಬಂದಂತೆ ನೀವು ಮಾಡಬಹುದು. ದೇಶಿಕನೇ, ನೀನು ನಿಜವನ್ನು ಹೇಳು. ನನ್ನ ಪತ್ನಿಯೇ ಬಂಗಾರದ ಕಿರಿಕೆಯನ್ನು ಕದ್ದು ನನ್ನ ಕೈಗೆ ಕೊಟ್ಟಳೆಂದು ಹೇಳು. ನಿನ್ನ ರಾಜ್ಯವನ್ನೆಲ್ಲ ನಿನಗೆ ಪುನಃ ಬರುವಂತೆ ಮಾಡುವನು. ನಿನ್ನ ಕಷ್ಟಗಳನ್ನು ಕಳೆಯುವಂತೆ ಮಾಡುವನು. ಯೋಚಿಸಿ ಹೇಳು, ಇಲ್ಲವಾದರೆ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುತ್ತೇನೆ. ಮಹಾರಾಜ, ನೀನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ಬಂಗಾರದ ಕಿರಿಕೆಯನ್ನು ನಾವು ಕದ್ದವರಲ್ಲ. ಮಂತ್ರಿ, ಇವರು ಪಟ್ಟಾಂತೆ ಕಾಣುತ್ತಿದ್ದರು. ಇವರು ಎಷ್ಟೇ ವಿಧವಾಗಿ ನಾವು ಕೇಳಿದರೂ ಇವರು ಸತ್ಯವನ್ನು ಹೇಳುತ್ತಿಲ್ಲ. ಇವರಿಗೆ ಶಿಕ್ಷೆ ಆಗಬೇಕಲ್ಲವೇ? ತೆಗೆದುಕೊಳ್ಳಿ ಸತ್ಯವನ್ನ. ಇದರಿಂದ ಈಕೆ ನಾಲಿಗೆಯನ್ನು ಅವನ ಕಣ್ಣುಗಳನ್ನು ಕಿತ್ತು ಭಯಪಡಬೇಡ, ಶಿಕ್ಷೆಯನ್ನು ಭಯಪಡಬೇಡಬೇಕು. ಶಿವ ಶಿವ, ನಮ್ದೇನ ಗತಿ? ಯಾವ ರೀತಿ ನಡೆಸುವ ಅದರಂತೆ ನಡೆಯೋಣ. ಆಗುವುದೆಂದರೆ ಅತಿ ಸಾಪುಗಳು ಕೊಡುವುದು. ಇರಲಿ, ಈ ಕಾರ್ಯವನ್ನು ಅಪ್ಪಣೆಯಂತೆ ಮಾಡುತ್ತೇನೆ. ಬೇಗ ಮಾಡು. ಇಂಥ ಅವನ ಕಣ್ಣುಗಳು ಹೋದವು, ಈಕೆಯ ನಾಲಿಗೆ ಹೋಯಿತು. ಇಂಥವರು ನಮ್ಮ ದೇಶದಲ್ಲಿದ್ದರೆ ಅಪಶಕುನ ಬರುವುದು. ಆದ್ದರಿಂದ ಇವರನ್ನು ಕರೆದುಕೊಂಡು ಹೋಗಿ ಘೋರಾರಣ್ಯದಲ್ಲಿ ಬಿಟ್ಟು ಬನ್ನಿ.